ಮಾನ್ವಿ ತಾಲೂಕಿನ ತುಂಗಭದ್ರಾ ನದಿ ಸೇರಿದಂತೆ ಗ್ರಾಮಗಳ ಹಳ್ಳದಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದ್ದು, ಅಕ್ರಮ ನಡೆಯುತ್ತಿರುವುದು ಕಂಡುಬಂದರೆ ಕ್ರಮ ಜರುಗಿಸುತ್ತೇವೆ ಎಂದು ದಂಡಾಧಿಕಾರಿ ಭೀಮರಾಯ ಆದೇಶ ಹೊರಡಿಸಿದ್ದರು. ಆದರೆ ಬಿಜೆಪಿ ಮುಖಂಡರ ಭೇಟಿಯಿಂದ ನದಿಯಲ್ಲಿ ಮರಳು ದಂಧೆ ನಡೆಯುತ್ತಿರುವುದು ಬೆಳಕಿಗೆ ಬಂದಿದೆ. ಮಾನ್ವಿ ತಾಲೂಕಿನ ತುಂಗಭದ್ರಾ ನದಿ ಹಾಗೂ ಹಳ್ಳದ ಪಾತ್ರದ ಗ್ರಾಮಗಳಲ್ಲಿ ಮರಳುಗಾರಿಕೆ ನಡೆಯಬಾರದು ಎಂದು ದಂಡಾಧಿಕಾರಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ಆದರೆ ಕಾತರಕಿ ಗ್ರಾಮದಲ್ಲಿ ಅಕ್ರಮವಾಗಿ ದಂಡಾಧಿಕಾರಿ ಆದೇಶವನ್ನ ಉಲ್ಲಂಘಿಸಿ ಮರಳುಗಾರಿಕೆ ನಡೆಯುತ್ತದೆ ಎಂದರೆ ಕಾನೂನಿಗೆ ಇಲ್ಲಿ ಬೆಲೆ ಇಲ್ಲವಾಗಿದೆ ಎಂದು ಬಿಜೆಪಿ ಮುಖಂಡರ ಆರೋಪವಾಗಿದೆ. ಮಾನ್ವಿಯಲ್ಲಿ ಖನಿಜ ಸಂಪತ್ತನ್ನ ಮರಳು ಖದೀಮರು ಲೂಟಿ ಮಾಡುತ್ತಿದ್ದು, ದಂಡಾಧಿಕಾರಿ ಭೀಮರಾಯ ಅವರು ಈ ಬಗ್ಗೆ ಪರಿಶೀಲಿಸಿ ಕಾನೂನು ಉಲ್ಲಂಘಿಸಿ ಮರಳುಗಾರಿಕೆ ಮಾಡಿದವರ ವಿರುದ್ಧ ಕ್ರಮ ಜರುಗಿಸಬೇಕು. ಇಲ್ಲವೆಂದರೆ ದಂಡಾಧಿಕಾರಿ ಭೀಮರಾಯ ಆದೇಶಕ್ಕೆ ಬೆಲೆ ಇಲ್ಲದಂತಾಗುತ್ತದೆ ಎಂದು ಬಿಜೆಪಿ ಮುಖಂಡ ಚಂದ್ರಶೇಖರ ನಾಯಕ ಆಗ್ರಹಪಡಿಸಿದ್ದಾರೆ. ಮುಖಂಡರು ಈ ಒಂದು ಕಾತ್ರಿಕಿ ನದಿ ಪ್ರಾಂತ್ಯದಲ್ಲಿ ನಾವು ಬಂದಿದ್ವಿ. ಈಗಾಗಲೇ ನಿಮಗೆ ಗೊತ್ತಿರೋಂಗೆ ಮೊನ್ನೆ ತಹಸೀಲ್ದಾರ್ ಅವ್ರು ಹೇಳಿದ್ರು 144 ಸೆಕ್ಷನ್ ಜಾರಿ ಮಾಡಿದ್ದೀನಿ, ನದಿ ಪಾತ್ರದಲ್ಲಿ ಯಾರು ತಿರುಗಾಡೋಂಗಿಲ್ಲ, ಯಾವುದೇ JCBಗಳು ತಿರುಗಾಡೋಂಗಿಲ್ಲ, ಕೆಲಸ ಮಾಡೋಂಗಿಲ್ಲ ಅಂತ ತಹಸೀಲ್ದಾರ್ ಹೇಳಿದ್ರು. ಆದರೆ ಇಲ್ಲಿ ಬಂದು ನಾವು ನೋಡಿದಾಗ ಇಲ್ಲಿ ಭಾಳಷ್ಟು ಜನಗಳು ಉಸುಗನ್ನು ಸ್ಟಾಕ್ ಮಾಡಿ ಟ್ರ್ಯಾಕ್ಟರ್ ಮುಖಾಂತರ ಹೊಡೆಯೋ ಕೆಲಸ ಮಾಡ್ತಾಯಿದ್ದಾರೆ. ಇದು ಕಾನೂನು ಉಲ್ಲಂಘನೆ. ತಹಸೀಲ್ದಾರ್ ಏನು ಕೊಟ್ಟಂಥ ಹೇಳಿಕೆಗಳೆಲ್ಲ ಗಾಳಿ ತೂರ್ಯಾವ. ಯಾವುದೇ ಇಲ್ಲಿ ಸರಿಯಾದ ಆಡಳಿತ ಸರಿಯಾಗಿ ಕೆಟ್ಟೋಗಿದೆ ಆಡಳಿತ. ಅದು ಆಡಳಿತ ಏನು ಉಳಿದಿಲ್ಲ. ಇದು ಊರ ಪಕ್ಕದಲ್ಲಿ ಅಲ್ಲಿ ಉಸುಗು ಸ್ಟಾಕ್ ಆಡೋದಲ್ಲಿ ಅಲ್ಲಿ ಚೆಕ್ ಡ್ಯಾಮ್ ಆಗ್ತಾಯಿಲ್ಲ, ಏನಾಗ್ತಾಯಿಲ್ಲ. ಇದರಿಂದ ಭಾಳ ತೊಂದರೆ ಆಗಿದೆ. ಈ ತಮ್ಮ ನಿಯಮವನ್ನು ಗಾಳಿ ತೂರಿ ಈ ನಮ್ಮ ತಹಸೀಲ್ದಾರ್ ಅವರು ಬೇರೆ ಪತ್ರಿಕೆಯಲ್ಲಿ ಹೇಳಿಕೆ ಆಗಿದೆ. ಇಲ್ಲಿ ಯಾವುದೇ ರೀತಿಯಲ್ಲಿ ನದಿ ಪಾತ್ರದಲ್ಲಿ ಒಬ್ಬ ಪೊಲೀಸ್ ಸಿಬ್ಬಂದಿಯೂ ಇಲ್ಲ, ಒಬ್ಬ ಸರ್ಕಾರಿ ಆಡಳಿತ ಮಾಡುವಂಥ ಯಾವ ಅಧಿಕಾರಿಯೂ ಇಲ್ಲ. ಎಲ್ಲ ಕುಲ್ಲ ಅಂಧ ದರ್ಬಾರ್, ಹೇಳುವವರು ಇಲ್ಲ ಕೇಳುವವರಿಲ್ಲ. ಈಗಾಗಲೇ ನೋಡಿದ್ದೀರಿ, ಎಲ್ಲ ಪುಟ್ಟಿಗಳು ಚಲಿಕೆಗಳು ಮುಖಾಂತರ ಅಲ್ಲಿ ಸ್ಟಾಕ್ ಮಾಡ್ತಾಯಿದ್ರು ಉಸುಗಳು. ಹಿಂಗಾದರೆ ಜನಪ್ರತಿನಿಧಿಗಳು ನೀವು ಏನು ಮಾಡ್ತಾಯಿದ್ರಿ? ನೀವು ಅಧಿಕಾರಿಗಳು ನೀವೇನು ಮಾಡ್ತಾಯಿದ್ರಿ? ಬೇರೆ ಪತ್ರಿಕೆಗೆ ಸೀಮಿತನಾ? ಇದು ಭಾಳ ಯಕ್ಷ ಪ್ರಶ್ನೆ ಕಾಣ್ತಾ ಇದೆ. ದಯವಿಟ್ಟು ಈ ಗಣಿ ಭೂವಿಜ್ಞಾನ ಇಲಾಖೆಯವರು ಇದನ್ನು ಸೀರಿಯಸ್ ತಗೋಬೇಕು. ಈ ಒಂದು ಯಾರು ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಬೇಕಂತ ಈ ಮೂಲಕ ಹೇಳ್ತಾ ಇದ್ದೀನಿ ನಾವು. 144 ಸೆಕ್ಷನ್ ಬೆಲೆ ಇದೆನಾ ಇಲ್ವಾ? ಅದು ಏನು ಬೆಲೆ ಇಲ್ಲ, ಗಾಳಿ ತೂರ್ಯಾರ, ನಿಯಮಗಳನ್ನು ಗಾಳಿ ತೂರ್ಯಾರ. ಈ ಪೊಲೀಸ್ ಸಿಬ್ಬಂದಿ ಆಗಲಿ, ತಹಸೀಲ್ದಾರ್ ಆಗಲಿ, ಎಲ್ಲ ನಿಯಮವನ್ನು ಗಾಳಿ ತೂರ್ಯಾರ. ಯಾವುದೋ ಒಬ್ಬರು ಪತ್ರಕರ್ತರು ಕಣ್ ತೆರೆಸೋ ಕೆಲಸ ಮಾಡಿದ್ರು ಸಹ ಅವರು ನಿಯಮ ಬೇರೆ ಪತ್ರಿಕೆಯಲ್ಲಿ ಹೇಳೋ ಮುಖಾಂತರ ಹೇಳಿದ್ರು ವಿನಃ ಇಲ್ಲಿ ನದಿ ದಂಡೆಯಲ್ಲಿ ನೋಡಿದ್ರೆ ಎಗ್ಗಿಲ್ಲದೆ ರಾಜರೋಷವಾಗಿ ಉಸುಗನ್ನ ಇಲ್ಲಿ ಸ್ಟಾರ್ಟ್ ಮಾಡೋ ಕೆಲಸ ನಡೀತಾ ಇದೆ. ಅಲ್ಲ ಸರ್ ಏನಂತಂದ್ರೆ ಖನಿಜ ಸಂಪತ್ತು ಲೂಟಿ ಮಾಡ್ತಾ ಇದ್ದಾರೆ. 144 ಸೆಕ್ಷನ್ ಜಾರಿ ಆಗಿದೆ ಅಂತ ಹೇಳ್ತಾರೆ. ಇಷ್ಟೊಂದಿದ್ದಾರೆ ಒಂದು ನದಿ ಪಾತ್ರದಲ್ಲಿರ್ತಕ್ಕಂಥ ತಹಸೀಲ್ದಾರ್ ಭೀಮರಾಯ್ ಅವರ ಆದೇಶಕ್ಕೆ ಏನಾದರೂ ಯಾಕೆ ಬೆಲೆ ಕೊಡ್ತಾ ಇಲ್ಲ? ಯಾಕಂದ್ರೆ ಮರಳು ಖದೀಮರೇನು ಅಧಿಕಾರಿಗಳು ಒಂದು ರೀತಿಯಲ್ಲಿ ಬೆಲೆ ಕೊಡ್ತಾ ಇಲ್ಲ, ಎಲ್ಲಿಗೆ ಬಂದಿದೆ ಸರ್ಕಾರ? ಇದರ ಹೇಳ್ಬೇಕಂದ್ರೆ ರಾಜಕಾರಣಿಗಳ ಒತ್ತಡ ನಾವು ಹೇಳ್ಬೋದು. ತಹಸೀಲ್ದಾರ್ ಅವರು ಏನು ಮಾಡ್ತಾರೆ, ಅವ್ರು ನಾನು 144 ಸೆಕ್ಷನ್ ಜಾರಿ ಮಾಡೀನಿ ಅಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಒಬ್ಬ ಕುಲಕರ್ಣಿಗಳು ಇಲ್ಲ, ಗೆಲ್ಲದವರಿಲ್ಲ, ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಇಲ್ಲ ಇಲ್ಲಿ. ಹೀಗಾಗಿ ಲೂಟಿ ಅಂತ ಒಂದು ಹೆಗ್ಗೆಲ್ದ ಸಾಕ್ತಾ ಇದೆ. 144 ಸೆಕ್ಷನ್ಗೆ ಜೀವ ಇದೇನಾ ಇಲ್ವಾ? ಇಲ್ಲ ಅಂತ ಆಗಿದೆ. ಈಗ ಬೇರೆ ಪತ್ರಿಕೆಯಲ್ಲೇ ಆಗಿದೆ 144 ಸೆಕ್ಷನ್. ನಿಮ್ಗೆ ಯಾರು ಮಾಹಿತಿ ಕೊಟ್ಟರು? ಇಲ್ಲಿ ನೋಡ್ರಿ ಮರಳು ದಂಧೆ ಹಗಲು ರಾತ್ರಿ ನಡೀತಾ ಇದೆ ಅಂತೇಳಿ ಮಾಹಿತಿ ಕೊಟ್ಟರು, ನೀವು ಬಂದ್ರಿ, ವಿಸಿಟ್ ಮಾಡಿದ್ರಿ. ಹೌದು, ಅಂದ್ರೆ ಇಲ್ಲಿ ನಡೀತಾ ಇದ್ರೆ ಅಂಧ ದರ್ಬಾರ್ ಅಲ್ಲಿ ನೋಡ್ರಿ ಮಿನಿಮಮ್. ವರದಿ ಶಫೀಕ್ ಹುಸೇನ್, ಮಾನವಿ.